ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆಯ ವಿಚಾರವಾಗಿ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆಯಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅರಬ್ ದೇಶಗಳಲ್ಲಿ ಯುದ್ಧ ನಡೆಯುತ್ತಿದೆ. ಟ್ರಂಪ್ ಸಾಹೇಬರ ಕೃಪೆಯಿಂದ ಈ ಏರಿಕೆ ಆಗ್ತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು ಆಮದು ಮಾಡಿ, ಹಾಗೆ ಈ ಕೊರತೆಯನ್ನ ಕೇಂದ್ರ ನಿವಾರಣೆ ಮಾಡಬೇಕು. ಇನ್ನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ ವಿಚಾರ, ಆದಷ್ಟು ಬೇಗ ಈ ವಿಚಾರವನ್ನ ಬಗೆಹರಿಸಲಿ. ಅದರ ಜೊತೆಗೆ ಆದಷ್ಟು ಬೇಗ ಈ ವಿಚಾರವನ್ನ ಕೂಡ ಬಗೆಹರಿಸಲಿ. ಅಂದ್ರೆ ನಾಯಕತ್ವ ಗೊಂದಲ ವಿಚಾರ, ಹೈಕಮಾಂಡ್ ನಾಯಕರು ಗೊಂದಲವನ್ನ ನಿವಾರಣೆ ಮಾಡಲಿ ಅಂತ ಆರ್.ವಿ. ದೇಶಪಾಂಡೆ ಅವರು ಈ ಕುರಿತಾಗಿಯೂ ಕೂಡ ಹೇಳಿಕೆಯನ್ನ ನೀಡಿರುವಂಥದ್ದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಡಿನ್ನರ್ಗೆ ಕರೆದಿದ್ದಾರೆ. ಇನ್ನು ಡಿನ್ನರ್ಗೆ ಕರೆದ ಮೇಲೆ ಹೋಗಲೇಬೇಕಲ್ವಾ, ಹೋಗ್ತೀವಿ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರಿ ಏರಿಕೆ ಆಗ್ತಾ ಇರುವಂಥದ್ದು. ಹಾಗೆ ಒಂದು ಕಡೆ ಏರಿಕೆ ಆಗ್ತಿದೆ, ಇನ್ನೊಂದು ಕಡೆ ಸ್ಥಗಿತ ಕೂಡ ಆಗಿದೆ, ಪೂರೈಕೆ ಸ್ಥಗಿತ ಆಗಿರುವಂಥದ್ದು. ಈ ವಿಚಾರವಾಗಿ ಆರ್.ವಿ. ದೇಶಪಾಂಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರಬ್ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ, ಹೀಗಾಗಿ ಟ್ರಂಪ್ ಸಾಹೇಬರ ಕೃಪೆಯಿಂದ ಏರಿಕೆ ಆಗ್ತಾ ಇರುವಂಥದ್ದು, ಹಾಗೆ ಪೂರೈಕೆ ಬಂದ್ ಕೂಡ ಆಗ್ತಾ ಇರುವಂಥದ್ದು. ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಈ ನಾಯಕತ್ವ ಗೊಂದಲ ಏನಿದೆ, ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಗೊಂದಲ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ. ಆದಷ್ಟು ಬೇಗ ಈ ಒಂದು ವಿಚಾರವನ್ನ ಹೈಕಮಾಂಡ್ ವರಿಷ್ಠರು ಏನಿದ್ದಾರೆ ಆ ಒಂದು ಗೊಂದಲವನ್ನ ಬಗೆಹರಿಸಬೇಕು. ಇನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಡಿನ್ನರ್ಗೆ ಕರೆದಿರುವಂತಹ ವಿಚಾರವಾಗಿ ಮಾತನಾಡಿದ್ದಾರೆ. ಡಿನ್ನರ್ ಕರೆದ ಮೇಲೆ ಹೋಗಲೇಬೇಕಲ್ವಾ, ಹೋಗ್ತೀನಿ ಅಂತ ಕೂಡ ಹೇಳಿರುವಂಥದ್ದು. ಹಾಗಾದ್ರೆ ಈ ಒಂದು ವಿಚಾರಗಳ ಬಗ್ಗೆ ಎಕ್ಸಾಕ್ಟ್ ಆಗಿ ಮಾತನಾಡಿದ್ದಾರೆ ಆರ್.ವಿ. ದೇಶಪಾಂಡೆ ಅವರು, ನೋಡ್ಕೊಂಡು ಬರೋಣ. ರೆಸಿಡೆನ್ಷಿಯಲ್ಗೆ 65 ರೂಪಾಯಿ, ಈ ಕಮರ್ಷಿಯಲ್ಗೆ 110 ರೂಪಾಯಿ ಮಾಡಿ ಭಾರ ಬಿದ್ದಿದೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ಈ ನಮ್ಮ ಅರಬ್ ಕಂಟ್ರೀಸ್ ಏನಿವೆ, ಇಸ್ರಾಯೇಲ್, ಈಜಿಪ್ಟ್, UAE, ನಮ್ಮ ಟ್ರಂಪ್ ಸಾಹೇಬರ ಕೃಪೆಯಿಂದ ಏನು ಯುದ್ಧ ನಡೀತಾ ಇದೆ ಅದರ ದುಷ್ಪರಿಣಾಮಗಳು ಇವು. ಹಾಗೆ ಭಾರತ ಸರ್ಕಾರ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಧಾನ್ಯದ ಮೇಲೆ ಪ್ರಯತ್ನ ಮಾಡಬೇಕು. ಎಷ್ಟು ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಇಂಪೋರ್ಟ್ ಮಾಡಿ ಬೆಲೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಭಾರತ ಸರ್ಕಾರನ ಒತ್ತಾಯ ಮಾಡ್ತಾ ಇದೆ. ಗ್ಯಾಸ್ ದರ